ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನೀವೆಲ್ಲ ಬಿಗ್ ಬಾಸ್ ಅನ್ನ ಫಾಲೋ ಮಾಡ್ತಾ ಇರ್ತೀರಾ. ಅದೇ ರೀತಿ ಶನಿವಾರ ಮತ್ತು ಭಾನುವಾರ ಬಂತು ಅಂದರೆ ಕಿಚ್ಚನ ಪಂಚಾಯಿತಿ ಇರುತ್ತೆ. ಈ ಒಂದು ಎಪಿಸೋಡ್ಗೆ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರ್ತೀರಾ. ಕಿಚ್ಚನ ಪಂಚಾಯಿತಿ ಹೇಗಿರುತ್ತೆ, ಕಿಚ್ಚ ಯಾವ ರೀತಿ ಯಾರಿಗೆ ಕ್ಲಾಸ್ ತಗೋತಾರೆ, ಅದೇ ರೀತಿ ಆ ವಾರ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ, ಇವೆಲ್ಲ ಕುತೂಹಲಗಳು ನಿಮಗಿರುತ್ತೆ. ಈ ವಾರ ಮನೆಯಿಂದ ಅಭಿಷೇಕ್ ಅವರು ಹೊರಗಡೆ ಹೋಗಿದ್ದಾರೆ. ಬಿಗ್ ಬಾಸ್ ಸೀಸನ್ನಲ್ಲಿ 2ನೇ ಬಾರಿ ಕ್ಯಾಪ್ಟನ್ ಆಗಿ ಅವರು ಆಯ್ಕೆ ಆಗಿದ್ರು. ಕಳೆದ ವಾರ ಅವರೇ ಕ್ಯಾಪ್ಟನ್ ಆಗಿದ್ರು. ಆದರೆ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಹೊರಗಡೆ ಹೋಗಿರುವಂಥ ಸ್ಪರ್ಧಿಯವರು ಕೂಡ ಅಭಿಷೇಕ್ ಅವರೇ ಆಗಿದ್ದಾರೆ. ಒಳ್ಳೆಯ ಆಟಗಾರ, ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ರು, ಆದರೂ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ಸೀಸನ್ ಇನ್ನೇನು ಮುಗಿಯೋ ಹಂತಕ್ಕೆ, ಫಿನಾಲೆ ಹಂತಕ್ಕೆ ಹತ್ತಿರ ಬರ್ತಾ ಇದೆ. ಸೊ ಈ ರೀತಿ ಹತ್ತಿರ ಬರಬೇಕಾದ್ರೆ ಇಲ್ಲಿ ಆಟಗಳು ಪೈಪೋಟಿಯನ್ನು ನೀಡುತ್ತೆ. ಪ್ರತಿಯೊಬ್ಬ ಸ್ಪರ್ಧಿಗಳು ತುಂಬ ಪೈಪೋಟಿಗೆ ಬಿದ್ದು ಆಟ ಆಡ್ತಾ ಇರ್ತಾರೆ. ಎಲ್ಲ ಟಾಸ್ಕನ್ನು ನಾವೇ ವಿನ್ ಆಗಬೇಕು, ನಾವು ಈ ವಾರ ಮನೆಯಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿರ್ತಾರೆ. ಇವತ್ತಿನ ಪ್ರೊಮೋ ನೋಡಬೇಕಾದ್ರೆ ಒಂದು ಸ್ಪಷ್ಟ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಭೂತದ ಬಂಗಲೆಯಾಗಿ ಪರಿವರ್ತನೆ ಆಗಿದೆ. ಮನೆಯ ಎಲ್ಲಾ ನಿರ್ಧಾರಗಳು ನಂದೇ. ಈ ಮನೆಯನ್ನ ಕಂಟ್ರೋಲ್ ಮಾಡ್ತಾ ಇರೋದು ಬಿಗ್ ಬಾಸ್ ಅಲ್ಲ, ವಿಲನ್ ಅಂತ ಬಿಗ್ ಬಾಸ್ ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಕಳೆದ ಸೀಸನ್ ನಲ್ಲಿ ಚೈತ್ರಾ ಕುಂದಾಪುರ್ ಅವರು ಈ ಒಂದು ಭೂತದ ಕಾನ್ಸೆಪ್ಟ್ ಬಂದಾಗ ಹೆದರುಕೊಂಡಿರೋದನ್ನ ಅಥವಾ ಭೂತದ ಒಂದು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು. ಅದೇ ರೀತಿ ಟ್ರೋಲ್ಗೆ ಕೂಡ ಒಳಗಾಗಿದ್ರು. ಭೂತದ ವಿಚಾರ ಬಂದಾಗ ಹೆದರಿರುವಂತಹ ವಿಡಿಯೋಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಅದೇ ರೀತಿ ಈ ಬಾರಿ ಕೂಡ ಈ ಒಂದು ಪ್ರೊಮೋನ ನೋಡ್ತಿದ್ದ ಹಾಗೆ ಭೂತದ ಅಂದರೆ ವಿಲ್ಲನ್ನ ಒಂದು ವಾಯ್ಸ್ ಕೇಳ್ತಿದ್ದ ಹಾಗೆ ಚೈತ್ರಾ ಕುಂದಾಪುರ್ ಅವರು ನಡಗಿ ಹೋಗಿದ್ದಾರೆ. ಪ್ರತಿಯೊಂದು ವಾಯ್ಸ್ ಬರ್ತಿದ್ದ ಹಾಗೆ ಚೈತ್ರಾ ಅವರು ಹೆದರುತ್ತಿರುವಂತಹ ವಿಜುವಲ್ಸ್ ಅನ್ನು ನಾವು ನೋಡ್ಬೋದು. ಸೊ ಈ ಒಂದು ಪ್ರೊಮೋ ಈಗ ವೈರಲ್ ಆಗ್ತಾ ಇದೆ. ಇನ್ನು ಗಿಲ್ಲಿ ಲುಕ್ ಅನ್ನು ನೋಡೋದಾದ್ರೆ ಫ್ಯಾನ್ಸ್ ಫಿದಾಗ್ಬಿಟ್ಟಿದ್ದಾರೆ. ಫ್ಯಾನ್ಸ್ ಶೇರ್ ಮಾಡ್ತಾ ಇದ್ದಾರೆ, ಗಿಲ್ಲಿ ಲುಕ್ ಚೆನ್ನಾಗಿದೆ. ಸೊ ಡೆವಿಲ್ ಲುಕ್ ಅಲ್ಲಿ ಗಿಲ್ಲಿಯವರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ವಿಲನ್ ಲುಕ್ ಅಲ್ಲಿ ಗಿಲ್ಲಿಯವರು ತುಂಬಾ ಇಷ್ಟ ಆಗ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಅನ್ನ ಮಾಡಿದ್ದಾರೆ. ರಘು ಅವರು ಕೂಡ ವಿಲನ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಬಿಗ್ ಬಾಸ್ 10ರ ಒಂದು ಸೀಸನ್ ನಲ್ಲಿ ಏಂಜಲ್ ವರ್ಸಸ್ ಡೆಮನ್ಸ್ ತಂಡ ಟಾಸ್ಕ್ ಅನ್ನು ಹೋಲ್ತದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಇದು ಹೆಚ್ಚು ಚರ್ಚಿಸಲ್ಪಟ್ಟ ಮತ್ತು ವಿವಾದಾತ್ಮಕ ವಾರಗಳಲ್ಲಿ ಒಂದಾಗಿತ್ತು. ಕಾರ್ತಿಕ್ ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಆಗಿತ್ತು. ಕಾರ್ತಿಕ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಟಾಸ್ಕ್ ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ಗಳು ಮಾಡ್ತಾ ಇದ್ರು. ಸೊ ಸೀಸನ್ 10ರಲ್ಲಿ ರಾಕ್ಷಸರು ಮತ್ತು ಗಂಧರ್ವರು ಅಂತ ಹೇಳಿ 2 ಗುಂಪುಗಳನ್ನು ವಿಂಗಡಿಸಲಾಗಿತ್ತು. ಅಲ್ಲಿ ಜಗಳಗಳಿಗೆ ಸರಿಯಾದ ವೇದಿಕೆಯನ್ನು ಒದಗಿಸಲಾಗಿತ್ತು. ಕಾರ್ತಿಕ್ ಅವರು ಸಖತ್ತಾಗಿ ಟಾಸ್ಕ್ ಅನ್ನು ಕೂಡ ನಿಭಾಯಿಸಿದ್ರು. ಇದೀಗ ಇಂದಿನಿಂದ ಸ್ಪರ್ಧಿಗಳ ಮಧ್ಯೆ ಈ ಒಂದು ಟಾಸ್ಕ್ ಬಂದ ನಂತರ ಸ್ಪರ್ಧಿಗಳ ಮಧ್ಯೆ ಸಿಕ್ಕಾಪಟ್ಟೆ ಗಲಾಟೆ ಆಗುವಂತಹ ಮತ್ತು ವಿವಾದ ನಡೆಯುತ್ತೆ ಅಂತ ಹೇಳಿ ವೀಕ್ಷಕರು ಈಗಾಗಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟರ ತನಕ ಬರೀ ಟಾಸ್ಕ್ ಕೊಟ್ಟಾಗಲೇ ಇವರ ಗಲಾಟೆಗಳನ್ನು ನೋಡ್ಲಿಕ್ಕೆ ಆಗ್ತಿಲ್ಲಾಗಿತ್ತು. ಅದೇ ರೀತಿ ಈ ರೀತಿ ಟಾಸ್ಕ್ ಕೊಟ್ಟಾಗ ಇನ್ನೂ ಸಿಕ್ಕಾಪಟ್ಟೆ ಗಲಾಟೆ ಆಗ್ಬೋದು ಅಂತ ಹೇಳಿ ಜನರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ವಾರ ಸಾಕಷ್ಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಗಿಲ್ಲಿ, ಕಾವ್ಯ, ಅಶ್ವಿನಿ, ಧ್ರುವಂತ್, ಧನುಷ್, ಸೂರಜ್, ಮಾಳು, ರಾಶಿಕಾ, ಸ್ಪಂದನ ಅವರು ನಾಮಿನೇಟ್ ಆಗಿದ್ರು. ಎಲ್ಲರೂ ಸೇಫ್ ಆಗಿ ಕೊನೆಯದಾಗಿ ಸೂರಜ್, ಮಾಳು ಮತ್ತು ಅಭಿಷೇಕ್ ಮಾತ್ರ ಉಳಿದುಕೊಂಡಿದ್ರು. ಅವರು ಮೂವರನ್ನ ಆಕ್ಟಿವಿಟಿ ರೂಮ್ಗೆ ಕಳಿಸಲಾಯಿತು. ಮೂವರ ಮುಂದೆ ಸೂಟ್ ಕೇಸ್ ಅನ್ನ ಇಡಲಾಗಿತ್ತು. ಸೂಟ್ ಕೇಸ್ ನಲ್ಲಿ ಎವಿಕ್ಷನ್ಗೆ ಸಂಬಂಧಿಸಿದ ಬೋರ್ಡ್ ಅನ್ನ ಇಡಲಾಗಿತ್ತು. ಸೊ ಬೋರ್ಡ್ ಓಪನ್ ಮಾಡಿದಾಗ ಅಭಿಷೇಕ್ ಅವರಿಗೆ ದಿ ಎಂಡ್ ಅಂತ ಹೇಳಿ ಬರೆದಿತ್ತು. ಅಲ್ಲಿಗೆ ಅಭಿಷೇಕ್ ಅವರ ಆಟ ಅಂತ್ಯವಾಗಿತ್ತು. ಹಾಗಾಗಿ ಈ ವಾರ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಾ ಇಲ್ಲ. ಬರೀ ಇಷ್ಟು ಸ್ಪರ್ಧಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ಮತ್ತೆ ಕಾವ್ಯನ ಬಗ್ಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಸೊ ಧ್ರುವಂತ್ ಬಗ್ಗೆನೂ ಕ್ಲಾಸ್ ತಗೊಂಡಿದ್ದಾರೆ. ಸೊ ಇವೆಲ್ಲ ಆದ ನಂತರ ಇವತ್ತಿನಿಂದ ಈ ಟಾಸ್ಕ್ ಆರಂಭವಾಗಿದೆ. ಇಲ್ಲಿ ಗಂಧರ್ವರು ಯಾರಾಗ್ತಾರೆ, ಹಾಗೇನೆ ರಾಕ್ಷಸರು ಯಾರಾಗ್ತಾರೆ ಅಂತ ಹೇಳೋದನ್ನ ಇನ್ನೇನು ಇವತ್ತಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಯಾರ್ಯಾರು ಯಾವ ರೀತಿ ಟಾಸ್ಕ್ ಅನ್ನು ನಿಭಾಯಿಸ್ತಾರೆ. ಸೊ ಗಿಲ್ಲಿಯನ್ನ ಇಷ್ಟ ತನಕ ನಾವು ಹಾಸ್ಯ ನಟರಾಗಿ ನೋಡ್ತಾ ಇದ್ವಿ. ಈಗ ಅವರು ಡೆವಿಲ್ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಈ ಟಾಸ್ಕ್ ಅನ್ನು ಯಾವ ರೀತಿ ನಿಭಾಯಿಸ್ತಾರೆ, ಜನರು ಅದನ್ನು ಯಾವ ರೀತಿ ಎಂಜಾಯ್ ಮಾಡ್ತಾರೆ, ಯಾವ ರೀತಿ ಜಗಳಗಳು ಮುಂದುವರಿಯುತ್ತೆ, ಇವೆಲ್ಲ ಕುತೂಹಲಗಳು ಇಂದಿನ ಸಂಚಿಕೆಯಲ್ಲಿದೆ. ಈಗಾಗಲೇ ಪ್ರೊಮೋನ ನೋಡಿರ್ತೀರಾ. ಸೊ ಪ್ರೊಮೋ ನೋಡ್ಬೇಕಾದ್ರೆ ನಿಮ್ಗೊಂದು ಕುತೂಹಲ ಕಾದಿರುತ್ತೆ. ಯಾವ ರೀತಿ ಟಾಸ್ಕ್ ಆಗ್ಬೋದು, ಸೊ ಯಾವ ರೀತಿ ಎಲ್ಲ ಜಗಳ ಆಡ್ಬೋದು, ಯಾವ ರೀತಿ ಅತಿರೇಕಕ್ಕೆ ಹೋಗ್ಬೋದು, ಇದು ವೀಕೆಂಡ್ ಅಲ್ಲಿ ಯಾವ ರೀತಿ ಹೋಗಿ ನಿಂತ್ಕೋಬಹುದು, ಕಿಚ್ಚ ಯಾವ ರೀತಿ ಕ್ಲಾಸ್ ತಗೊಳ್ಬಹುದು, ಈ ಎಲ್ಲಾ ರೀತಿಯ ಪ್ರಶ್ನೆಗಳು ವೀಕ್ಷಕರಲ್ಲಿ ಈಗಾಗಲೇ ಒಂದು ಕಾತರವನ್ನ ಮೂಡಿಸ್ತಾ ಇದೆ. ಸೊ ನೀವು ಕಮೆಂಟ್ ಮಾಡ್ಬೋದು, ನಿಮ್ಗೆ ಈ ಪ್ರೊಮೋ ನೋಡಿ ಏನ್ ಅನ್ನಿಸ್ತು, ಕಿಚ್ಚನ ಪಂಚಾಯಿತಿ ಯಾವ ರೀತಿ ಇತ್ತು, ಈ ವಾರ ಈ ಒಂದು ಟಾಸ್ಕ್ ನಲ್ಲಿ ಯಾರು ವಿನ್ ಆಗಬಹುದು, ಗಿಲ್ಲಿ ಪರ್ಫಾರ್ಮೆನ್ಸ್ ಹೇಗಿರಬಹುದು, ರಘು ಅವರ ಪರ್ಫಾರ್ಮೆನ್ಸ್ ಹೇಗಿರಬಹುದು, ಯಾರೆಲ್ಲ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ತೋರಿಸಬಹುದು ಅಂತ ಹೇಳೋದು, ಇದೆಲ್ಲದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿ ಸುದ್ದಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.